ಹೇ ನೋಡು, ಇದೇ ನಿನ್ ರೂಮು. ಇಲ್ಲೇ ದಿನ ನಿನ್ ಮಲ್ಗೆದಳ್ತಾ ಇದ್ದಿದ್ದು. ಇಲ್ ಬಾ ಬಾ. ನೋಡು, ಈ ಕನ್ನಡಿಲ್ಲ ನೀನ್ ದಿನ ನೋಡ್ಕೊಂಡು ರೆಡಿ ಆಗ್ತಾ ಇದ್ದಿದ್ದು. ನೋಡು, ಇಲ್ಲೇ ನಿನ್ ಡ್ರೆಸ್ ಎಲ್ಲಾನು ಇದೆ. ಇದ್ ನೋಡು, ನಿನ್ ಫೇವ್ರೆಟ್ ಬ್ಯಾಗು. ಏನಾದ್ರೂ ನೆನಪಾಗ್ತಾ ಇದ್ಯಾ? ಹಾ, ಇದ್ ನೋಡು ಭವಾನಿ, ನೋಡಿಲ್ಲಿ ನಿನ್ ಬ್ಯಾಂಗಲ್ಸ್ ಗಳೆಲ್ಲ ಇಲ್ಲೇ ಇದೆ. ಇಲ್ಲಿ ನೋಡು, ನಿನ್ ದಿನ ಹಾಕೊಂತ ಇದ್ದಿದ್ ಜುಮ್ಕಿ, ಬಳೆ. ನೆನ್ಪಾಗ್ತಾ ಇದ್ಯಾ? ಏನಾದ್ರೂ ನೆನ್ಪಾಗ್ತಾ ಇದ್ಯಾ? ಬಾ. ಭವಾನಿ, ನೋಡು, ಈ ಜಾಗ ನೆನ್ಪಿದ್ಯಾ? ನೀವಿಲ್ಲೇ ಗಣೇಶ ಇಟ್ಟು ಪೂಜೆ ಮಾಡಿದ್ರಿ, ಅಲಂಕಾರ ಎಲ್ಲ ಮಾಡಿದ್ರಿ. ನೀನು, ಅಪ್ಪ, ಅಮ್ಮ, ಸಿಂಧು 4 ಜನನೂ ರೆಡಿಯಾಗಿ ಇಲ್ಲೇ ಗಣೇಶನ್ ಪೂಜೆ ಮಾಡಿದ್ರಿ. ನೆನ್ಪಾಗ್ತಾ ಇದ್ಯಾ? ರಾಕೇಶ್, ಮೋಸ್ಟ್ಲಿ ಭವಾನಿಗೆ ನಿಧಾನವಾಗಿ ನೆನಪಾಗ್ತಿದೆ ಅನಿಸ್ತಿದೆ. ಹೌದು ಸರ್, ನನಗೂ ಹಾಗೆ ಅನಿಸ್ತಾ ಇದೆ. ಭವಾನಿ, ಏನಾದ್ರೂ ನೆನಪಾಯ್ತಾ? ಹೇಳು. ಅಥರ್ವ, ನಂಗಿದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಆಗ್ತದೆ. ಏನೋ ನೆನಪಾಗ್ತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಅರ್ಧಂಬರ್ಧ ನೆನಪಾಗ್ತಿದೆ, ಏನಂತ ಗೊತ್ತಾಗ್ತಿಲ್ಲ. ಅಥರ್ವ, ಸಮಾಧಾನ ಮಾಡ್ಕೊಳೋ. ಏನಪ್ಪ ಇದು? ಅವಳನ್ನ ಇಲ್ಲೇ ಕರ್ಕೊಂಡು ಬಂದ್ರು ನೆನಪರ್ಲಿಲ್ಲ, ರೆಸ್ಟೋರೆಂಟ್ನಲ್ಲಿ ನೆನಪರ್ಲಿಲ್ಲ ಅಂದಾಗ್ಲೇ ನನ್ನ ಆಸೆಗೆ ತಣ್ಣೀರು ಹಚ್ಚಿದಾಗಾಯ್ತು. ನೀವು ಇಲ್ಲಿ ಕರ್ಕೊಂಡು ಬಂದ್ರೆ ಅವಳಿಗೆ ನೆನಪರ್ಬೋದು ಅಂದಾಗ ಮತ್ತೊಂದ್ಸಲ ಭರವಸೆಯಿಂದ ಬಂದೆ. ಆದ್ರೆ ನನಗೆಲ್ಲೂ ನಿರಾಸೆ ಆಗೋಯ್ತು. ಸರ್, ಭವಾನಿ ಪರಿಸ್ಥಿತಿಲಿ ಇರೋದಕ್ಕೆ ನಾವು ಜಾಸ್ತಿ ಒತ್ತಡ ಹಾಕೋಕ್ಕಾಗಲ್ಲ ಸರ್. ನೀವ್ಯಾಕೆ ಹೋಪ್ ಕಳ್ಕೊಂತ ಇದ್ದೀರಾ ಸರ್? ಯಾರು ಕೈ ಬಿಟ್ರೋ ಆ ದೇವ್ರು ಖಂಡಿತ ಕೈ ಬಿಡಲ್ಲ ಸರ್. ಲೋಕದ ಅಣುವಲ್ಲೂ ಪರಮಾತ್ಮನ್ ಶಕ್ತಿ ಇದೆ. ಒಂದಲ್ಲ ಒಂದ್ ರೀತಿ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಸರ್. ನೀನ್ ಹೇಳೋದು ಸರಿ ರಾಕೇಶ್, ಆದ್ರೆ ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಅಥರ್ವ ಸರ್, ಇಲ್ಲಿಗೆ ಎಲ್ಲ ಮುಗೀತು ಅಂತ ಅನ್ಕೊಂಬಿಡಿ. ಪರಿಹಾರ ಇಲ್ದಿರೋ ಸಮಸ್ಯೆನೇ ಇಲ್ಲ ಸರ್. ಸಮಸ್ಯೆಗಳು ದೊಡ್ಡದಾಗ್ತದೆ ಅಂದಷ್ಟು ಅದು ದೊಡ್ಡದಾಗ್ತಾನೆ ಹೋಗುತ್ತೆ. ಆದ್ರೆ ಸಮಸ್ಯೆಗಳಿಗಿಂತ ದೊಡ್ಡದು ನಮ್ ಶಕ್ತಿ, ಪ್ರಯತ್ನಗಳನ್ನೋದನ್ನ ತಿಳ್ಕೊಬೇಕಾಗುತ್ತೆ ಸರ್. ಹೌದು ರಾಕೇಶ್, ತುಂಬಾ ತೂಕವಾದ ಮಾತು ಹೇಳಿದ್ಯಪ್ಪ. ಸರ್, 1 ನಿಮಿಷ ಬಂದೆ. ಎಲ್ಲೋಗ್ತೀಯ? ಬಂದೆ ಸರ್. ಓಕೆ. ಇಲ್ಲಿ ಯಾರ ಹತ್ರ ಹೆಲ್ಪ್ ಕೇಳೋದು?
ಓ ವಿರಾಟ್, ಔಸ್ಕೊಳ್ಳೋ. ಆಯ್ತು ಸರ್. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಇವನ್ ಕೆಲ್ಸಕ್ಕೆ ಹಾಕೊಂಡ್ರೆ ಇವತ್ತಷ್ಟೇ ನನ್ನ ಕತೆ ಮುಗೀತು. ಮಾವ ಎಲ್ಲಿ ಹೋಗ್ತಾ ಇದ್ದೀರಾ? ಯಾಕೆ ವಿರಾಟ್, ಏನಾಯ್ತು? ಮಾವ ಅದು ನನ್ನ ಕಾರ್ ಕೆಟ್ಟು ಹೋಗಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಹೋಗ್ಲೇಬೇಕು. ಕಾರ್ ರೆಡಿ ಮಾಡ್ಕೊಂಡು ಹೋಗೋಷ್ಟೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನೀವು ಕಾರ್ ರಿಪೇರಿ ಮಾಡಿಸಿ ಮನೆಗೆ ತಗೊಂಡು ಹೋಗಿ, ಓಕೆನಾ? ಕಾರ್ ಡಿಕ್ಕಿನಲ್ಲಿ ಭೈರವಿ ಇದ್ದಾಳೆ, ಇವನ್ ಬೇರೆ ಕಾರಲ್ಲೇ ಇದ್ದಾನೆ. ಸಿಕ್ಕಾಕೊಂಡ್ರೆ ಅಷ್ಟೇ. ವಿರಾಟ್, ಸಾರಿ ಕಣೋ, ಕಾರೆಲ್ಲ ಕೊಡಕ್ಕಾಗಲ್ಲಪ್ಪ. ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ಅರ್ಜೆಂಟಲ್ಲಿದ್ದೀನಿ. ಅಯ್ಯೋ ಮಾವ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಿಮ್ ಕಾರ್ ಕೊಡಿ ಪ್ಲೀಸ್. ವಿರಾಟ್, ನೀನ್ ನನ್ನ ಮಾತು ಕೇಳೋ, ಕಾರ್ ಕೊಡಕ್ಕಾಗಲ್ಲ ಕಣೋ. ನೀನೊಂದು ಕೆಲಸ ಮಾಡು, ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ಇಲ್ಲಾಂದ್ರೆ ಆಟೋಗಳು ಬರ್ತೆ ಕಣೋ, ಆಟೋದಲ್ಲಿ ಹೋಗು. ಅಯ್ಯೋ, ಇವ್ರಿಗೆ ವಾಸ್ತವನ ಹೇಗೆ ಅರ್ಥ ಮಾಡಿಸ್ಲಿ? ನಿಜ ಹೇಳೋ ಹಾಗೂ ಇಲ್ಲ, ಹೇಳ್ದೆ ಬೇರೆ ದಾರಿ ಇಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಬಂತಲ್ಲ. ಮಾವ ಪ್ಲೀಸ್, ನಿಮ್ಗೆಲ್ಲಾನು ಅರ್ಥ ಮಾಡ್ಸೋಕ್ ಸಾಧ್ಯ ಇಲ್ಲ. ಅಯ್ಯೋ, ನಂದು ಅದೇ ಪರಿಸ್ಥಿತಿ ಕಣೋ. ನಿನ್ಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇಂಪಾರ್ಟೆಂಟ್ ವರ್ಕ್ ಇದೆ, ಅರ್ಥ ಮಾಡ್ಕೊಳ್ಳೋ. ಓ, ಈ ಭೈರವಿ ಪ್ರಜ್ಞೆ ಬಂದಿದೆ ಅನ್ಸುತ್ತೆ. ವಿರಾಟ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ, ಗೋವಿಂದ.